ಲೈಫ್ ಜರ್ನಿ ನನಗೆ ಈಗ ನೀವು ಹೇಳಿರೋ ಪಾಯಿಂಟ್ಸಲ್ಲಿ ನಾನು ನೋಡಿದಾಗ ಆ್ಯಕ್ಟ್ರೆಸ್ ಆಗಬೇಕಂತ ಒಂದೇ ಕನಸಿತ್ತು, ಆ ಕನಸು ಕಾಣ್ತಾ ಬಂದ್ರಿ, ಅದು ನನಸು ಮಾಡ್ಕೊಂಡ್ರಿ. ಮನೆ ಬೇಕಂತ 20 ವರ್ಷಗಳಿಂದ ಕನಸು ಕಂಡ್ರಿ, ಆ ಕನಸು ನನಸಾಯ್ತು, ಮನೆ ಮಾಡ್ಕೊಂಡ್ರಿ. ಮಗನ ಬಗ್ಗೆ ತುಂಬ ಕನಸಿತ್ತು, ಅವನಿಗೋಸ್ಕರನೇ ಜೀವನ ಅಂತ ಇತ್ತು. ಮಗ ನಿಮ್ಮನ್ನು ತುಂಬ ಹೆಮ್ಮೆ ಮಾಡೋ ಥರನೇ ಜೀವನ ನಡೆಸ್ತಾ ಇದೆ, ಅದು ಕೂಡ ತುಂಬ ಚಿಕ್ಕ ಏಜಲ್ಲಿ. ಸೊ ನನಗೇನು ಅನ್ಸುತ್ತೆ ಅಂದರೆ ತುಂಬ ಸ್ಪಿರಿಚುವಲ್ ಆಗಿ ಹೇಳೋರು ಹೇಳ್ತಾರೆ, ನಿಮ್ಗೇನು ಬೇಕು ಅದನ್ನು ನೀವು ಯೋಚನೆ ಮಾಡಿ, ಆ ಕಡೆ ಗಮನ ಕೊಡಿ, ಅದ್ರ ಕಡೆ ಪರಿಶ್ರಮ ಹಾಕಿ, ಕನಸು ಕಾಣಿ ಅಂತ. ಬಹುಶಃ ನಿಮ್ಮ ಜೀವನದಲ್ಲಿ ಅದು ನಿಜ ಆಗಿದೆ ಅಂತ ಅನ್ಸುತ್ತೆ. ನನ್ನ ಜೀವನದಲ್ಲಿ ಅಂತಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನಿಮ್ಗೇನು ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೋಬಹುದು. ಆಮೇಲೆ ಒಂದ್ಸಲ ನೀವು ಡಿಸೈಡ್ ಮಾಡಾದ್ಮೇಲೆ ಅದ್ರ ಬಗ್ಗೆನೇ ನೀವು ಮಾಡಿದ್ರೆ ಎಲ್ಲೂ ಹೋಗಲ್ಲ, ಅದು ಬಂದೇ ಬರುತ್ತೆ ಅಲ್ವಾ. ನಿಮ್ಮ ಮಗನ ಬಗ್ಗೆ ಮಾತಾಡ್ತಾ ಇದ್ದಂಗೆ ನೀವು ಹೇಳಿದ್ರಿ 30 ವರ್ಷನೂ ಆಗಿಲ್ಲ ಅವನಿಗೆ, ಈಗಲೇ ಅಷ್ಟು ಸಾಧನೆ ಮಾಡಿದೆ. ನಿಜವಾಗ್ಲೂ ಕೂಡ, ಯಾಕಂದರೆ 800ಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಾಕೋದು, ಜೀವನ ಕೊಡೋದು ಸಣ್ಣ ಮಾತಲ್ಲ ಖಂಡಿತವಾಗ್ಲೂ. ಪ್ರಾಣಿ ಪೆಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ, ನೀವು ಯು ಹ್ಯಾವ್ ಆಸ್ಕ್ಡ್ ಮೀ ದಿ ರಾಂಗ್ ಕ್ವೆಶ್ಚನ್. ಅದು ಹೇಳ್ತಾ ಹೋದರೆ ಯು ಹ್ಯಾವ್ ಟು ಸೇ ಸಾಕು ನಿಲ್ಲಿಸಿ ಟೈಮ್ ಆಯಿತು ಅಂತ. ಸೊ ಐ ವಿಲ್ ಟ್ರೈ ಟು ಟೆಲ್ ಇಟ್ ಇನ್ ಶಾರ್ಟ್. ಚಿಕ್ಕವನಾದಾಗಿಂದಾನು, ಒಂದು 5 ವರ್ಷ ಆದಾಗಿಂದಾನು ಪ್ರಾಣಿ 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 ಚಿಕ್ಕ ಮಗು ಆದಾಗ್ಲೂ ಅವನು ಆಟ ಸಾಮಾನು ಇಟ್ಕೋತಾನೆ ಇರಲಿಲ್ಲ. ನಿಜವಾದ ಜಿರಳೆನ ಹಿಡಿಯೋದು, ಇಲಿ ಹಿಂದೆ ಓಡೋಗೋದು, ಬೆಕ್ಕಿಂದೆ, ನಾಯಿ ಹಿಂದೆ ಹೆದರ್ಕೋತಾನೇ ಇರಲಿಲ್ಲ. ಹಂಗೆ ಮಾಡೋನು. ತುಂಬ ಪ್ಯಾಷನೇಟು, ಹುಚ್ಚ ಪ್ರಾಣಿಗಳದು ಇದೆಲ್ಲ ಹುಚ್ಚ. ಆಮೇಲೆ ಏನು ಮಾಡಿಬಿಟ್ಟ, ಏನೋ ನಾಯಿ ಬೆಕ್ಕು ಇಷ್ಟಪಡ್ತಾನೆ, ಏನೋ ಗಿಣಿ ಸಾಕ್ಕೋತಾನೆ ಅಂದರೆ ಒಂದು 13 ವರ್ಷ 14 ವರ್ಷಕ್ಕೆ ಹಾವು ಹಿಡಿಯೋಕ್ಕೆ ಶುರು ಮಾಡಿಬಿಟ್ಟ. ಇರೋನೊಬ್ಬ ಮಗ, ಟ್ರೈನಿಂಗು ಇಲ್ಲದೆ. ಏನು ಟ್ರೈನಿಂಗು? ಅದು ನಮ್ಮಲ್ಲಿ ಆ ಥರ ಟ್ರೈನಿಂಗ್ ಏನಿದೆ ಸುಕನ್ಯಾ? ಇದು ಸ್ನೇಕ್ಸ್ ಬಗ್ಗೆ ಒಂದು ಟ್ರೈನಿಂಗ್ ಏನಾದ್ರು ಇದೆಯಾ, ಅಥವಾ ಆ್ಯನಿಮಲ್ಸ್ ಬಗ್ಗೆ ಒಂದು ಟ್ರೈನಿಂಗ್ ಇದೆಯಾ? ಆ್ಯಕ್ಚುಲಿ ಇಫ್ ಯು ಥಿಂಕ್ ಅಲ್ಲ, ಎಜುಕೇಷನ್ ಸಿಸ್ಟಮಲ್ಲಿ ಲೈವ್ಲಿಹುಡ್ಗೆ ಕೆಲವು ಟ್ರೈನಿಂಗ್ಸ್ ಆ್ಯಡ್ ಮಾಡಬೇಕು. ಅದೆಲ್ಲ ಇಲ್ಲ ಅಲ್ಲಿ. ಹಾವು ಹಿಡಿಯೋದು, ನಾಗರಾವು, ಇದು ಹೆಂಗಿತ್ತು ಆ ಇನ್ಸಿಡೆಂಟ್? ಅಯ್ಯೋ, ಫಸ್ಟ್ ಡೇ ನನಗೆ ಗೊತ್ತೇ ಇಲ್ಲ. ಫಸ್ಟ್ ಡೇ ಅಮ್ಮ ನೋಡಮ್ಮ ಹಾವು ಹಿಡಿತೀನಿ ಅನ್ನೋದು, ಇದರಲ್ಲಿ ವಿಷ ಇಲ್ಲ ಅಮ್ಮ ಅನ್ನೋದು, ನಾನು ಕಿರ್ಚಿ ಬೇಡ ಅನ್ನೋದು. ಆಮೇಲೆ ಇವ್ನು ಸ್ವಲ್ಪ ಫೇಮಸ್ ಆಗ್ತಾ ಬಂದ. ಅವರು ಪದ್ಮಜನ್ ಮಗ ಹಾವು ಹಿಡಿತಾನಂತೆ. ಅಕ್ಕಪಕ್ಕ ಎಲ್ಲರೂ ಹಾವು ಬಂದರೆ ಅವ್ರು ನಮಗೆ ಫೋನ್ ಮಾಡೋದು, ನಿಮ್ಮ ಮಗನ ಸ್ವಲ್ಪ ಕಳಿಸ್ತೀರಾ ಹಾವು ಹಿಡಿಯೋಕ್ಕೆ ಅಂತ. ಕೆಲವೆಲ್ಲ ಫೋನ್ ಕಾಲ್ ಇವನಿಗೆ ಹೇಳ್ತಾನೆ ಇರಲಿಲ್ಲ. ಆಮೇಲೆ ಇವ್ನು ಬಂದು ನನ್ನ ಜೊತೆ ಜಗಳ ಆಡೋದು, ಅವ್ರು ಕರೆದಿದ್ರಂತೆ ಅಂತ. ಇವನು ಹೋಗಿ ಅಲ್ಲೆಲ್ಲೋ ಹಾವು ಹಿಡಿಯೋದು ಇದೆಲ್ಲ ಮಾಡಿದಾಗ ನನಗೆ ಟೆನ್ಷನ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗಿದ್ದೆ. ಅವ್ನ ಜಾತಕ ಎಲ್ಲ ತೋರಿಸಿ, ಇವ್ನು ಹೀಗೆಲ್ಲ ಮಾಡ್ತಾನೆ, ಓದ್ತಾ ಇಲ್ಲ ಸರಿಗೆ, ಏನು ಮಾಡೋದು ಅಂದಾಗ ಅಲ್ಲಿ ಅವರು ಸುಬ್ರಹ್ಮಣ್ಯದಲ್ಲಿ ಅವ್ರು ಹೇಳಿದ್ರು, ಇಲ್ಲಮ್ಮ ನೀವು ಹೆದರ್ಕೋಬೇಡಿ, ಹೀ ಈಸ್ ಇನ್ ಟು ಕಾನ್ಸರ್ವೇಷನ್, ಅವನು ಅದನ್ನು ಕಾಪಾಡ್ತಾನೆ, ಹಿಡಿದು ಇದು ಮಾಡಲ್ಲ, ರಿಲೀಸ್ ಮಾಡ್ತಾನೆ, ಮುಕ್ತಿ ಕೊಡ್ತಾನೆ, ಅವೇ ಇವನನ್ನು ನೋಡ್ಕೊಳತ್ವೆ. ಇವನು ನಾವು ಹಾಮ್ ಮಾಡಿದಾಗ ಅವು ಹಾಮ್ ಮಾಡತ್ವೆ, ಮೂಕ ಪ್ರಾಣಿಗಳು. ಬಟ್ ಅವಕ್ಕೆ ಅರ್ಥ ಆಗುತ್ತೆ, ಇವ್ನು ನೋಡ್ಕೊಳ್ತಾನಲ್ಲ, ಪ್ರೊಟೆಕ್ಟ್ ಮಾಡ್ತಾನಲ್ಲ, ಅವೇ ಇವನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಬಟ್ ಆಮೇಲೆ ನೀವು ತಿಪ್ಪರ್ಲಾಗ ಹೊಡೆದ್ರು ಇವನೇನು ಇದರಿಂದ ಆಚೆ ಕರ್ಕೊಂಬರೋಕ್ಕಾಗಲ್ಲ ಹೇಳಿಬಿಟ್ರು. ಅವನ ಜಾತಕದಲ್ಲೇ ಇದೆ ಹೀಸು. ಆವಾಗ ಏನಪ್ಪ, ಆವಾಗ ಏನೋ ಹೇಳಿದ್ರು, ನನ್ನ ಹಣೆ ಬರ ಅಂದ್ಕೊಂಡು ಟಿಪಿಕಲ್ ಡ್ರಾಮಾ ಆ್ಯಂಡ್ ಅತ್ತು ಇತ್ತು ಎಲ್ಲ ಮಾಡಿದ್ರೆ. ನಿಮ್ಮ ಮಗ ಏನಾಗಬೇಕಂತಿತ್ತು ನಿಮ್ಗೆ ಆಸೆ? ಇಂಜಿನಿಯರ್, ಡಾಕ್ಟರ್ ಅಂತಲ್ಲ, ಆ್ಯಕ್ಟರ್ ಅಂತಾನೂ ಇಲ್ಲ. ಹಾಗೂ ಅವನಿಗೆ ಹಠ ಮಾಡಿ ಒಂದಿಷ್ಟು ಫೋಟೋ ತೆಗೆದು ನಮ್ಮ ಭಟ್ರಿಗೆಲ್ಲ ಕೊಟ್ಟಿದ್ದೆ. ಒಂದ್ಸಲ ಇದು ಶಿಫ್ಟ್ ಚೆನ್ನಾಗಿದ್ದಾನೆ ಅವ್ನು ನೋಡೋಕ್ಕೆ, ಒಂಥರ ಗಿಕ್ಟಿಂಗಿಗೆ ಹೊಟ್ಟೋದ್ರೆ ಇದೆಲ್ಲ ಮರಿತಾನೆ ಅಂತ. ಅವನು ಅದಕ್ಕೆ ಯಾವುದಕ್ಕೂ ಬಗ್ಲಿಲ್ಲ. ಓಕೆ, ಓದಬೇಕು ಅಂತ ಆಸೆ ಇತ್ತು. ಅವ್ನು ತುಂಬ ಓದಬೇಕು, ಏನೋ ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು ಕೆಲಸದಲ್ಲಿ. ಎಕ್ಸಾಕ್ಟ್ಲಿ ಏನು ಅಂತ ನನಗೇನು, ಐ ವಾಸ್ ನಾಟ್ ಪರ್ಟಿಕ್ಯುಲರ್. ವಾಟ್ ಎವರ್ ಹಿ ಡಸ್ ಹಿ ಹ್ಯಾಸ್, ಬಟ್ ನಾಟ್ ದಿಸ್. ಇದಲ್ಲ, ನೋಡಿದ್ರೆ ಹಿಂಗೆ ಮಾಡೋಕ್ಕೆ ಶುರು ಮಾಡ್ದ. ಆಮೇಲೆ ಈಗ ಒಂದು 6-8 ವರ್ಷದಿಂದ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಅವನು ಪ್ರಾಣಿ ಅಂತ ಒಂದು ಪೆಟ್ ಸ್ಯಾಂಚುರಿ, ಅವನ ಹತ್ರನೇ ಆ ಮಾತುಗಳು ಕೇಳಬೇಕು. ಹೀಸ್ ವೆರಿ ಇಂಟೆಲಿಜೆಂಟ್. ಐ ಕ್ಯಾನ್ ಸೇ ಹೀಸ್ ಅ ಪ್ರಾಡಜಿ. ಸೊ ಅವನು ಅದನ್ನು ಏನು ಹೇಳ್ತಾನೆ ಅಂದರೆ, ಇಟ್ಸ್ ನಾಟ್ ಅ ಝೂ. ಈಗ ದೂರದಿಂದ ನೀವು ಮೂಕ ಪ್ರಾಣಿಗಳನ್ನ ನೋಡಿಬಿಟ್ಟು ದೂರದಿಂದ ಬರೋವಂಥದ್ದಲ್ಲ. ಇಟ್ ಈಸ್ ಅನ್ ಇಂಟರಾಕ್ಷನ್ ಸೆಂಟರ್. ಇಟ್ ಈಸ್ ಅನ್ ಎಕ್ಸ್ಟೆಂಡೆಡ್ ಕ್ಲಾಸ್ ರೂಮ್.
ಟಚ್ ಆ್ಯಂಡ್ ಫೀಲ್ ಕಾನ್ಸೆಪ್ಟ್ ಏನಿದೆಲ್ಲ ಅಂದರೆ, ಈಗ ಮಕ್ಕಳಿಗೆ ನಮಗೆ ಹಳ್ಳಿ ಮಕ್ಕಳು ಬಿಟ್ಟರೆ ಮಿಕ್ಕಿದ್ದು ಸಿಟಿ ಮಕ್ಕಳಿಗೆ ಏನಾಗುತ್ತೆ, ಟಿ ವಿಲಿ ನೋಡ್ತೀರಾ, ಫೋನಲ್ಲಿ ನೋಡ್ತೀರಾ, ಸ್ಕ್ರೀನಲ್ಲಿ, ಅಬ್ಬಬ್ಬ ಅಂದರೆ ಪುಸ್ತಕದಲ್ಲಿ ನೋಡ್ತೀರಾ. ದೆರ್ ಇಸ್ ನೋ ಫೀಲಿಂಗ್. ಹೌದು. ವೆನ್ ನಿಮಗೆ ಫಿಸಿಕಲ್ ಫೀಲಿಂಗ್ ಇಲ್ಲದೆ ಇದ್ದಾಗ ಯು ಡೋಂಟ್ ಹ್ಯಾವ್ ಅ ಕನೆಕ್ಟ್ ವಿತ್ ದಿ ಅನಿಮಲ್ಸ್. ಫೋಟೋಲ್ಲಿ ನೋಡಿ ನಿಮಗೆ ಕನೆಕ್ಷನ್ ಬರಲ್ಲ. ಕರೆಕ್ಟ್. ಯು ನೀಡ್ ಟು ಹ್ಯಾವ್ ಅ ಕನೆಕ್ಟ್. ಆ್ಯಂಡ್ ಅನಿಮಲ್ಸ್, ಪ್ರಾಣಿಗಳು ನಮ್ಮ ಜೀವನದಲ್ಲಿ ಅದೊಂದು ಭಾಗ. ನೀವು ಅದನ್ನು ಇಗ್ನೋರ್ ಮಾಡಿ ಪರಿಸರನ, ಪ್ರಾಣಿಗಳನ್ನ ಎಲ್ಲ ಇಗ್ನೋರ್ ಮಾಡೋಕ್ಕಾಗಲ್ಲ. ನೀವು ಅದ್ರ ಜೊತೆ ನಾವು ಬೆಳಿಬೇಕು. ಅದ್ರ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದರೆ ನೀವೇನೋ ಮಿಸ್ಔಟ್ ಮಾಡ್ಕೊತಿದ್ದೀರಾ ಅಂತ. ಸೊ ಇಲ್ಲಿ ಬಂದಾಗ, ಬಿಕಾಸ್ ಕರುಣೆ, ಎಂಪತಿ ಇದೆಲ್ಲ ಪ್ರಾಣಿಗಳಿಂದಾನೇ ನಮಗೆ ಕಲಿಯೋಕ್ಕೆ ಸಿಗೋದು. ಇನ್ಫ್ಯಾಕ್ಟ್ ನಾಯಿಗಳಿಂದ ನಾವು ಆ್ಯಕ್ಟಿಂಗು ಕಲಿತೀವಿ. ಯು ನೋ ದ್ಯಾಟ್. ನಾಯಿಗಳ ಫೇಸಿಂದ ನಮಗೆ ಎಕ್ಸ್ಪ್ರೆಷನ್ಸ್ ಕಲಿತೀವಿ ಹಾಗೆಲ್ಲ. ಸೊ ಆಮೇಲೆ ಭಾಷೆ ಇಲ್ಲದೆ, ಅಂದರೆ ಮಾತಾಡೋಕ್ಕೆ ಎಕ್ಸ್ಪ್ರೆಷನ್ ಮಾತಾಡೋಕ್ಕೆ ಆಗದೇ ಇರೋ ಮೂಕ ಪ್ರಾಣಿಗಳು ಹೆಂಗೆ ಜೀವನ ಮಾಡತ್ವೆ ಅನ್ನೋದು ನಾವು ಕಲಿಬೇಕಲ್ಲ. ನಮ್ಗೆ ಇಷ್ಟೆಲ್ಲ ಇದ್ದೂ ನಾವು ವಿ ಫೇಲ್. ಸೊ ದೇರ್ ಇಸ್ ಸೋ ಮಚ್ ಆಫ್ ಲರ್ನಿಂಗ್ ಫ್ರಮ್ ಆ್ಯನಿಮಲ್ಸ್. ಸೊ ಈ ಸ್ಕೂಲ್ ಮಕ್ಕಳಲ್ಲಿ ಹೋದಾಗ ಮೊಲಾನ್ ಹಿಟ್ಕೊತಾರೆ, ಕುದುರೆಗೆ ಹುಲ್ಲು ತಿನ್ನಿಸ್ತಾರೆ, ಹಾಲು ಕರೀತಾರೆ, ಪಕ್ಷಿಗಳ ಹಿ ಹ್ಯಾಸ್ ಒಂದು 100-150 ಪಕ್ಷಿಗಳಿದೆ. ಒಂದು ಹಿಂಗೆ ಬೀಜ ಕೊಡ್ತಾನೆ, ಹಿಂಗೆ ಬೀಜ ಇಟ್ಕೊಂಡ್ರೆ ಇಲ್ಲೆಲ್ಲ ಕಲರ್ 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 ಬರ್ಡ್ಸ್ ಬಂದು ಕೂತ್ಕೊಳ್ಳುತ್ತೆ, ಚು 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 ಅಂತ. ಇಟ್ಸ್ ಸಚ್ ಅ ಎಕ್ಸ್ಪೀರಿಯನ್ಸ್ ಅದು. ಕರೆಕ್ಟ್. ಇಟ್ಸ್ ಮನೇಲಿ ಕೂತ್ಕೊಂಡು ಬರೀ ಟಿ ವಿ ನೋಡೋದಾಗಲಿ ಅದು ಬೇಕದು, ಬಟ್ ಇಟ್ಸ್ ನಾಟ್ ದ್ಯಾಟ್. ಪರಿಸರ ಹತ್ರನೂ ಇರಬೇಕಲ್ಲ. ಸೊ ಆ ಥರ ಮಾಡಿದಾಗ ಇಟ್ಸ್ ಅ ಹಿಟ್ ಸುಕನ್ಯಾ, ಇಟ್ಸ್ ಅ ಹಿಟ್. ಆಮೇಲೆ ಅದರಲ್ಲಿ ಒಂದು ಮಜಾ ಹೇಳ್ತೀನಿ. ಅವನು PhD ಓದಲಿಲ್ಲ, MSc ಮಾಡಲಿಲ್ಲ, ಹೀಸ್ ಜಸ್ಟ್ ಡನ್ ಅ ಡಿಗ್ರಿ. ಅದು ಮಾಡಲಿಲ್ಲ, ಏನೋ ಒಂದು ದೊಡ್ಡ ಕೆಲಸದಲ್ಲಿಲ್ಲ ಅಂತ ನನಗೆ ಅನಿಸಿತ್ತಲ್ಲ. ಓದ್ರ ಬಗ್ಗೆ ಕೆಲಸದ ಬಗ್ಗೆ ಎರಡಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಎಷ್ಟು ತಪ್ಪು ಗ್ರಹಿಕೆ ಅದು ಅಂತ. ಓದೋದು ಓಕೆನಾ. IIScಲಿ ಅವನನ್ನು ಟಾಕಿಗೆ ಕರೆದಿದ್ರು ಈಗೊಂದು 6 ತಿಂಗಳ ಹಿಂದೆ. IIScಲಿ 10 ಜನದ ಟಾಕ್ ಇತ್ತು ಸೆಮಿನಾರಲ್ಲಿ, 3 ದಿನದ ಸೆಮಿನಾರಲ್ಲಿ. ಒಂದು 250-300 ಜನ ಅಲ್ಲಿ ಬಂದಿದ್ದರು. ಇನ್ನು 9 ಜನ MSc, PhD, MBA ಅದೇನೋ ಇಷ್ಟಿಷ್ಟು ಉದ್ದ. ಇವಂದು ಸಂಜೀವ್ ಅಷ್ಟೇ. ಅದಕ್ಕೇನಂತಾರೆ ಇದು ಆ್ಯನಿಮಲ್ ಕಾನ್ಸರ್ವೇಟಿವ್ ಅಂತನೋ ಅದೇನೋ ಹಾಕಿದ್ರು. ಇವನ್ ಮುಂದೆ ಇಷ್ಟಿಷ್ಟು ಉದ್ದ ಇಲ್ಲ. ಇವನನ್ನ IIScಲಿ ಟಾಕಿಗೆ ಕರೆದಿದ್ದಾರೆ. ಆಯಿತಾ, ಇದು ಓದಿಂದು. ಅಂದರೆ ಇದ್ರದ್ದು ಅರ್ಥ ಏನು? GK ಕಾಮನ್ ಸೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್ ದ್ಯಾನ್ ಸರ್ಟಿಫಿಕೇಟ್ಸ್. ಕರೆಕ್ಟ್. ದುಡ್ಡು. ಇವನೊಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನೀಲಿ VP ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ. ಇವತ್ತಿನ ದಿನ ಹಿ ಹ್ಯಾಸ್ ಸಮ್ 40 ಪೀಪಲ್ ವರ್ಕಿಂಗ್ ಫಾರ್ ಹಿಮ್. 800 ಪ್ರಾಣಿಗಳಿಗೆ ಒಂದು ಹೊತ್ತು ಬ್ರೇಕ್ಫಾಸ್ಟ್ ಕೊಡ್ದೇನೂ ನೀವು ಇರೋಕ್ಕಾಗಲ್ಲ, ಸತ್ತೋಗತ್ವದು. ಕರೆಕ್ಟ್. ಇಟ್ಸ್ ಸಚ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. 800 ಪ್ರಾಣಿಗಳಿಗೆ ಯಾರಿಗಾಗತ್ತಿದು? ಆಯಿತಾ, ಅಷ್ಟು ದುಡ್ಡು ಗಳಿಸ್ಬೇಕು ತಾನೇ ಅವನು. ಕರೆಕ್ಟ್. ನಾನೇನು ಕೋಟ್ಯಾಂತರ ರೂಪಾಯಿ ಮಾಡಿಲ್ಲ, ಡ್ರಾ ಮಾಡಿ ಮಾಡೋಕ್ಕೆ. ಅದು ರೊಟೇಷನ್ ಆಗಬೇಕಲ್ಲ. ಸೊ ಇಸ್ ಅರ್ನಿಂಗ್ ಸೋ ಮಚ್ ಅಲ್ವಾ.